ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾವಿವತ್ತು ಚಿಕನ್ ತಂದೂರಿ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಚಿಕನ್ ವಾಶ್ ಎಲ್ಲ ಮಾಡಿ ಇಟ್ಟಿದ್ದೇವೆ. ಹಾಗೆ ಈಗ ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೇವೆ. ಈಗ ಅದಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡ್ತಿದ್ದಾರೆ ಮತ್ತು ಈರುಳ್ಳಿ ಕಟ್ ಮಾಡ್ತಿದ್ದೇವೆ. ಈರುಳ್ಳಿ ಕಟ್ ಮಾಡಿ ಆದಮೇಲೆ ಅದಕ್ಕೆ ಕುಕುಂಬರ್ ಕಟ್ ಮಾಡ್ತಿದ್ದೇವೆ. ಅದು ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಮತ್ತು ಅದಕ್ಕೆ ಸ್ವಲ್ಪ ಪುದೀನ ಹಾಕಬೇಕು ಮತ್ತು ಸ್ವಲ್ಪ ಮಸಾಲ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಅರಿಶಿನ ಮತ್ತು ತಂದೂರಿ ಪೌಡರ್ ಮತ್ತು ಕರ್ಡ್ ಎಲ್ಲ ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಪ್ರಿಪೇರ್ ಮಾಡಬೇಕು. ಸಾರಿ ಫ್ರೆಂಡ್ಸ್, ಅದು ಸ್ವಲ್ಪ ಸ್ಕಿಪ್ ಆಯಿತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಮತ್ತು ಚಿಕನಿಗೆ ಅದು ಒಳ್ಳೆ ಮಾಡಿ ಚೆಂದ ಮಾಡಿ ಹಚ್ಚಬೇಕು ಮಸಾಲವನ್ನು ಚಿಕನಿಗೆ. ಸೊ ಅದು ಫುಲ್ ಚಿಕನಿಗೆ ಹಚ್ಚಬೇಕು, ಒಳಗಡೆ ಎಲ್ಲ ಒಳ್ಳೆ ಮಾಡಿ ಹಚ್ಚಬೇಕು. ಅಂದರೆ ಅದು ಒಳ್ಳೆ ಟೇಸ್ಟ್ ಬರಬೇಕಾದ್ರೆ ಆ ಥರ ಮಾಡಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಸ್ವಲ್ಪ ಉಳಿದ್ರೆ ಅದು ಅಷ್ಟು ಚೆನ್ನಾಗಾಗಲ್ಲ. ಮತ್ತು ನಾವು ಕಟ್ ಮಾಡಿ ಇಟ್ಟ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಕುಕುಂಬರ್ ಅದನ್ನೆಲ್ಲ ಹಾಕಿ, ಟೊಮೆಟೊ ಎಲ್ಲ ಹಾಕಿ ಉಳಿದ ಮಸಾಲಕ್ಕೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಅದನ್ನು ಫುಲ್ ಒಳ್ಳೆ ಮಿಕ್ಸ್ ಮಾಡಿ ಆದಮೇಲೆ ಅದು ಮತ್ತು ನಾವು ಚಿಕನಿದು ಪಾರ್ಟ್ಸ್ ನೋಡಿ, ಅದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕಿ, ಇಲ್ಲಾಂದರೆ ಬಿಡ್ಬೋದು, ನೋ ಪ್ರಾಬ್ಲಮ್ ಫ್ರೆಂಡ್ಸ್. ಸೊ ಇದೊಂದು ಸ್ಪೆಷಲ್ ಚಿಕನ್ ಆಗಿ ಮಾಡುವ ಅಂಥೇಳಿ, ತಂದೂರಿ ಚಿಕನ್ ಆಗಿ ಮಾಡುವ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ನೋಡುವ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಸೊ ಅದಕ್ಕೆ ಕಟ್ ಮಾಡಿಟ್ಟ ಎಲ್ಲ ಕ್ಯಾಪ್ಸಿಕಮ್ ಎಲ್ಲ ಅದರ ಒಳಗಡೆ ಹಾಕಿದ್ದೇವೆ. ಈಗ ಅದನ್ನು ಹೊಲಿಬೇಕು. ಸ್ವಲ್ಪ ದೊಡ್ಡ ಸೂಜಿ ಇಟ್ಕೊಳ್ಬೇಕು ಮತ್ತು ಅದನ್ನು ಹೊಲಿಬೇಕು, ಇಲ್ಲಾಂದರೆ ಅದು ಇಡಬೇಕಾದ್ರೆ ಎಲ್ಲ ಕೆಳಗೆ ಬೀಳ್ಬೋದು. ಸೊ ಅದಕ್ಕೋಸ್ಕರ ಹೊಲಿಬೇಕು ಚೆಂದ ಮಾಡಿ. ಹೊಲಿದು ಆದಮೇಲೆ ಅದನ್ನು ಗ್ರಿಲ್ ಮಾಡಿ ಇಡಬೇಕು. ಅದು ಮತ್ತೆ ಹಾಕಬೇಕಾದ್ರೆ ತುಂಬ ಕಷ್ಟ ಆಗ್ತದೆ, ಅದಕ್ಕೆ ಈಗಲೇ ಗ್ರಿಲ್ ಮಾಡಬೇಕು. ಗ್ರಿಲ್ಲಿಗೆ ರೆಡಿ ಮಾಡಿ ಇಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೇಗೆ ಹಾಕೋದಂತ. ಈ ಥರ 2 ಸೈಡ್ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಚಿಕನ್ ರೆಡಿ ಆಯಿತು. ಚಿಕನ್ ರೆಡಿ ಆಯಿತು. ಈಗ ಸ್ವಲ್ಪ ಹೊತ್ತು 30 ನಿಮಿಷದ ನಂತರ ತೆಗೆದು ಈಗ ನಾವು ಓವನಲ್ಲಿ ಇಟ್ಟಿದ್ದೇವೆ. ಈಗ ಓವನಲ್ಲಿ ಇಟ್ಟು ನೋಡಿ ಫ್ರೆಂಡ್ಸ್ ಹೀಗಾಗಿದೆ. ಇನ್ನು 45 ನಿಮಿಷ ಅಂತೇಳಿ ಸೆಟ್ ಮಾಡಿದ್ದೇವೆ. ನೋಡುವ 45 ನಿಮಿಷದಲ್ಲಿ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೇವೆ. ನೋಡುವ ಫ್ರೆಂಡ್ಸ್, 45 ನಿಮಿಷ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಒಳ್ಳೆ ಬೆಂದಿದೆ ಚಿಕನ್, ಆ ಥರ ಅನ್ನಿಸ್ತಾ ಇದೆ. ನೋಡುವ ಫ್ರೆಂಡ್ಸ್, ಅದರದ್ದು ಹೊಲಿಗೆ ಎಲ್ಲ ಹಾಕಿದ್ದೇವೆ ಅಲ್ಲ, ಅದನ್ನೆಲ್ಲ ಈಗ ತೆಗಿಬೇಕು. ಅದರ ಒಳಗಡೆ ಹೇಗೆ ಆಗಿದೆ ಅಂತೇಳಿ ನಿಮಗೆ ತೋರಿಸ್ತೇವೆ. ನೋಡಿ ಫ್ರೆಂಡ್ಸ್, ಒಳಗಡೆ ಹೇಗೆ ಆಗಿದೆ, ಒಳ್ಳೆ ಆಗಿದೆ ಅಲ್ಲ, ಟೇಸ್ಟಿ ಇದೆ ಫ್ರೆಂಡ್ಸ್. ತುಂಬ ಟೇಸ್ಟ್ ಆಯಿತು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.